ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ನೀವು ಬ್ಲೌಸ್ ನ ಕಟಿಂಗ್ ಮಾಡ್ತೀರಾ, ಸೊ ಆ ಕಟಿಂಗ್ ಟೈಮ್ ಅಲ್ಲಿ ನೀವು ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಲೆಕ್ಕ ಹಾಕೊಳ್ಬೇಕಾ, ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಅಂತ ಅಥವಾ ಫುಲ್ ಬಸ್ಟ್ ರೌಂಡ್ ಏನಿದೆ ಅದನ್ನ ನೀವು ಮೆಷರ್ಮೆಂಟ್ಗೆ ತಗೊಂಡು ಲೆಕ್ಕ ಹಾಕೊಂಡು ನೀವು ಕಟಿಂಗ್ ಮಾಡ್ಬೇಕಾ, ಮತ್ತೆ ಯಾವ್ದನ್ನ ತಗೊಂಡು ಅಥವಾ ಮಿಡಲ್ ಚೆಸ್ಟ್ ರೌಂಡ್ ತಗೊಂಡು ಕಟಿಂಗ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಅಪ್ಪರ್ ಚೆಸ್ಟ್ ರೌಂಡ್ ತಗೊಂಡು ಕಟಿಂಗ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಹೇಳ್ಕೊಡ್ತಾ ಇದೀನಿ. ಸೊ ಎಲ್ಲ ವಿಡಿಯೋ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಇಂಟರ್ಮೀಡಿಯೇಟ್ ಕ್ಲಾಸ್ ಓಕೆನಾ. ಸೊ ಈ ತಿಂಗಳು ಸ್ವಲ್ಪ ಡೇಟ್ ಚೇಂಜ್ ಮಾಡಿದೀನಿ. ತುಂಬಾ ಜನ ನನಗೆ ಕೇಳ್ತಾ ಇದ್ದೀರಾ ಯಾವಾಗ ಶುರು ಮಾಡ್ತೀರಾ ಅಂತ ಹೇಳಿ, ತುಂಬಾನೇ ವಾಟ್ಸ್ಆಪ್ ಮೆಸೇಜ್ ಬರ್ತಾ ಇದೆ. ಸೊ ಹಾಗಾಗಿ ಈ ಕ್ಲಾರಿಟಿ ಮತ್ತೆ ಏನೇನೆಲ್ಲ ಹೇಳ್ಕೊಡ್ತೀನಿ. ಹೊಸದಾಗಿ ಯಾರು ಎಂಟ್ರಿ ಆಗಿದ್ರ ಅವರಿಗೆ ಈ ಡೀಟೇಲ್ ಓಕೆನಾ. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಸೊ ಪ್ರತಿ ತಿಂಗಳು 16 ಅಥವಾ 18ನೇ ತಾರೀಕು ಶುರು ಮಾಡ್ತಾ ಇದ್ದೆ. ಈ ತಿಂಗಳು ಯುಗಾದಿ ಹಬ್ಬ ಇರೋ ಕಾರಣಕ್ಕೆ 23ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ ಓಕೆನಾ. 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಇದರಲ್ಲಿ ನೋಡಿ, ಬೇಸಿಕ್ ಲೆವೆಲ್ ದಾಟಿರ್ಬೇಕು, ಬೇಸಿಕ್ ಲೆವೆಲ್ ಕಂಪ್ಲೀಟ್ ಆಗಿರ್ಬೇಕು ಅಂತ. ಅಂದ್ರೆ ಬೇಸಿಕ್ ಅಂತ ಅಂದ್ರೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅಂದ್ರೆ ಟೈಲರಿಂಗ್ ಟಚ್ ಇಲ್ದಿರೋರು ನೋಡ್ತಾ ಇದ್ದೀರಾ, ನೀವೇನಾದ್ರು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ನಂದೇ ಆದ ಬೇಸಿಕ್ ಕ್ಲಾಸ್ ಇದೆ. ಸೊ ಅದಕ್ಕೆ ನೀವು ಜಾಯಿನ್ ಆಗ್ಬೋದು. ಇದು ಬಂದು ಅಡ್ವಾನ್ಸ್ ಲೆವೆಲ್ ಅಂದ್ರೆ ಇಂಟರ್ಮೀಡಿಯೇಟ್. ಬೇಸಿಕ್ ಸ್ಟಾರ್ಟಿಂಗ್ ಲೆವೆಲ್ ಆಗಿರುತ್ತೆ, ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಮಧ್ಯಮ ಆಗಿರುತ್ತೆ. ಸೊ ಆ ಮಧ್ಯಮದ ಕ್ಲಾಸಿಗೆ ಅಥವಾ ಅಡ್ವಾನ್ಸ್ ಲೆವೆಲ್ ಕ್ಲಾಸಿಗೆ ಸ್ವಾಗತ. ಸೊ ಈ ಅಡ್ವಾನ್ಸ್ ಕ್ಲಾಸ್ ಲೆವೆಲ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಬೇಸಿಕ್ ಲೆವೆಲ್ ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳಿದೆ. ಅಂದ್ರೆ 4 ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕು, ಅಥವಾ ನೀವು ಅದನ್ನ ಕಲ್ತಿರ್ಬೇಕು. ನೀವು ಯಾರಾದ್ರೂ 4 ಡಾಟ್ ಬ್ಲೌಸ್ ಕೊಟ್ರೆ ನೀವು ಸ್ಟಿಚ್ ಮಾಡೋ ಲೆವೆಲ್ ಅಲ್ಲಿ ನೀವು ಬೇಸಿಕ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಏನಕ್ಕೆ ಅಂತ ಅಂದ್ರೆ ಇದು ಬಂದು ಅಡ್ವಾನ್ಸ್ ಲೆವೆಲ್ ಕ್ಲಾಸ್ ಓಕೆನಾ. ಅಡ್ವಾನ್ಸ್ ಲೆವೆಲ್ ಕ್ಲಾಸ್ ಅಂತ ಅಂದ್ರೆ 4 ಡಾಟ್ ಬ್ಲೌಸ್ ಕಲ್ತಿರೋರಿಗೆ ವೆರೈಟೀಸ್ ಆಫ್ ಬ್ಲೌಸ್ ನ ಕಲಿಯೋ ಸಿದ್ಧತೆ, ಅಂದ್ರೆ ಕಲಿಯೋ ಚಾನ್ಸ್. ಅಂದ್ರೆ ಬೊಟ್ಟಿಗೆ ಇಟ್ಕೊಳ್ಬೇಕು, ನಾನು ಎಲ್ಲಾ ತರದ ಬ್ಲೌಸ್ ಹೊಲಿಬೇಕು ಅಂತ ಯಾರಿಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅಂತವ್ರಿಗೆ ಈ ಕ್ಲಾಸ್. ಸೊ ಬೇಸಿಕ್ ನನ್ನ ಹತ್ರ ಕಲ್ತಿರೋರೆಲ್ಲ ಮುಂದಕ್ಕೆ ರನ್ ಆಗ್ತಾ ಇದಾರೆ. ಹೊರಗಡೆಯಿಂದ ಸೇರ್ಕೊಳ್ಳೋ ಅಂತವ್ರಿಗೆ ಹೇಳ್ತಾ ಇರೋದು, 4 ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇದ್ದು ಬೇರೆ ಬೇರೆ ತರ ಬ್ಲೌಸಸ್ ನ ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ನಿಮ್ಗಿದ್ರೆ ಖಂಡಿತ ಕಲಿಬಹುದು. ಒಂದು ಒಳ್ಳೆ ಕ್ಲಾಸ್ ಇದು. ಪ್ರತಿಯೊಂದು ನಿಮ್ಗೆ ಡೀಟೇಲ್ ಆಗಿ ಸಿಕ್ಕತ್ತೆ ಓಕೆನಾ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಫಸ್ಟ್ ಬಂದು ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ನ ಹೇಳ್ಕೊಡ್ತೀನಿ. ಸೊ ಇವಾಗ ನಾನು 8 ತರ ಸಬ್ಜೆಕ್ಟ್ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇರೋದು. ಈ ಹೇಳ್ಕೊಡ್ತಾ ಇರೋದು ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅಂತ ಗೊತ್ತಿರುತ್ತೆ, ಹೇಳ್ಕೊಡ್ತೀನಿ. ಕಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ, ಮತ್ತೆ ಕೆಲವೊಂದು ಫಾರ್ಮುಲಾ, ಕೆಲವೊಂದು ಚಾರ್ಟ್ಗಳಿರುತ್ತೆ, ಆಯಾ ಬ್ಲೌಸ್ಗೆ ಸಂಬಂಧಪಟ್ಟಂತಹ ಚಾರ್ಟ್ಗಳಿರುತ್ತೆ. ಸೊ ಆ ಚಾರ್ಟ್ ಮತ್ತೆ ಕೆಲವೊಂದು ಫಾರ್ಮುಲಾಸ್ ಇರುತ್ತೆ. ಸೊ ಅದು ಎಲ್ಲಾನು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಡೀಟೇಲ್ ಆಗಿ ಕ್ಲಾಸ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಇಷ್ಟೊಂದು ಇಲ್ಲಿ ನಾನು ನಿಮ್ಗೆ ಬೋಟ್ ನೆಕ್ ಹೇಳ್ಕೊಡ್ತೀನಿ. ಸೊ ಬೋಟ್ ನೆಕ್ ಅಂತ ಬಂದಾಗ ಏನೇನ್ ಬೇಕು ಆ ಬ್ಲೌಸ್ಗೆ ನೀವು ಕಲಿಲಿಕ್ಕೆ, ಅದನ್ನ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಗೊತ್ತಿರಬೇಕು. ಬ್ಲೌಸ್ ಇಂದ ಮೆಷರ್ಮೆಂಟ್ ತಗೊಂಡಾಗ ಯಾವ ಮೆಷರ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರಬೇಕು. ಅದಾದ್ಮೇಲೆ ಅದಕ್ಕೆ ಕಟ್ಟಿಂಗ್ ಮಾಡೋದು ಹೇಗೆ, ಮತ್ತೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಬೋಟ್ ನೆಕ್ ಬ್ಲೌಸ್ ನ ಮಾಡಬೇಕು. ಸೊ ಅದಕ್ಕೆ ಕಟ್ಟಿಂಗು ಮತ್ತೆ ಅದಕ್ಕೆ ಕೆಲವೊಂದಷ್ಟು ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಸೊ ಅದೆಲ್ಲ ನಿಮ್ಗೆ ನೋಟ್ಸ್ ಮೂಲಕ ಕೊಡ್ತೀನಿ. ಅದಾದ್ಮೇಲೆ ಅದನ್ನ ಹೇಗೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡೋದು, ಬ್ಯಾಕ್ ಅಲ್ಲಿ ಒಂದು ನಿಮ್ಗೆ ಯಾವ್ದಾದ್ರು ಒಂದು ಡಿಸೈನ್ ಆಗಿ ಶೇಪ್ ಇಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸೊ ಅದಾದ್ಮೇಲೆ ನಿಮ್ಗೆ ಸೆಕೆಂಡ್ ಒಂದು ಬರೋದು ಹಾಫ್ ಕಾಲರ್ ನೆಕ್ ಬ್ಲೌಸ್. ಸೊ ಈಗ ಬೋಟ್ ನೆಕ್ ಅಂತ ಅಂದ್ರೇನೆ ಬೇರೆ ಆಗೋಯ್ತು, ಕಾಲರ್ ನೆಕ್ ಅಂತ ಬಂದ್ರೆ ಬೇರೆ ಆಗೋಯ್ತು. ಸೊ ಕಾಲರ್ ನೆಕ್ ಅಂತ ಬಂದಾಗ ಅದರಲ್ಲೂ ಹಾಫ್ ಕಾಲರ್ ನೆಕ್ ಹೇಳ್ಕೊಡ್ತಾ ಇದೀನಿ. ತುಂಬಾ ಟ್ರೆಂಡಿ, ತುಂಬಾ ಜನ ಕೇಳ್ತಾರೆ. ಹಾಫ್ ಕಾಲರ್ ನೆಕ್ ಗೆ ಬಾಡಿ ಮೆಷರ್ಮೆಂಟ್ ತೆಗಿಯೋದು ಹೇಗೆ, ಮತ್ತೆ ಕಾಲರ್ ನೆಕ್ಗೆ ನೆಕ್ ವಿಡ್ತ್ ಬಹಳ ಇಂಪಾರ್ಟೆಂಟ್. ಯಾವ ಮೆಷರ್ಮೆಂಟ್ಗೆ ಎಷ್ಟು ಇಡಬೇಕು, ಯಾವ ರೀತಿ ಇಟ್ಕೊಬೇಕು ಅನ್ನೋ ಡೀಟೇಲ್ ಇರುತ್ತೆ. ಸೊ ಬಾಡಿ ಮೆಷರ್ಮೆಂಟ್ ತೆಗಿಯೋದು ಹೇಗಿರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಮತ್ತೆ ಅದ್ರದ್ದು ಫುಲ್ ಡೀಟೇಲ್. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಕಾಲರ್ ನೆಕ್ ಮಾಡಬೇಕು. ಸೊ ಆ ಡೀಟೇಲ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಓಕೆನಾ. ಸೊ ಹಾಫ್ ಕಾಲರ್ ಬ್ಲೌಸ್ ಅಲ್ಲಿ ಕಲ್ತಿರ್ತೀರಾ, ಫುಲ್ ಕಾಲರ್ ನ ಚೂಡಿದಾರ್ ಹೇಳ್ಕೊಡ್ತೀನಿ. ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಕಾಲರ್ ಇಡೋದು ಸೇಮ್ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಸಪೋಸ್ ಇವಾಗ ನಿಮ್ಗೆ ಬ್ಲೌಸ್ ಅಲ್ಲಿ ಹಾಫ್ ಕಾಲರ್ ಬೇಡ, ಫುಲ್ ಕಾಲರ್ ನೆಕ್ ಅಂತ ಬೇಕು ಅಂತ ಅಂದಾಗ ಇಲ್ಲಿ ನಾನು ಯೂನಿಫಾರ್ಮ್ ಚೂಡಿದಾರ್ ಅಲ್ಲಿ ಹೇಳ್ಕೊಡ್ತೀನಿ. ಅದೇ ಮೆಥಡ್ ನ ನೀವು ಬ್ಲೌಸ್ಗೆ ಹಾಫ್ ಕಾಲರ್ ಬಂದು ಫುಲ್ ಕಾಲರ್ ನೆಕ್ ಇಟ್ಟು ಅಪ್ಲೈ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಕಸ್ಟಮರ್ಸ್ ಕೇಳಿದಾಗ ನೀವು ಹೇಳ್ಕೊಡ್ಬೋದು. ಸೊ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಪ್ರಿನ್ಸೆಸ್ ಕಟ್ ಬ್ಲೌಸ್. ಒಂದ್ ವಿಷಯ, ಚೂಡಿದಾರ್ ಯೂನಿಫಾರ್ಮ್ ಅಂತ ಬಂದಾಗ ಫುಲ್ ಸೆಟ್ ಹೈಸ್ಕೂಲ್ ಮಕ್ಕಳು ಹಾಕೊಳ್ತಾರಲ್ಲ, ಟಾಪ್ ಮತ್ತೆ ಬಾಟಮ್ ಹಾಗೆ ಅದ್ರ ಮೇಲೆ ಬರುವಂತಹ ಜಾಕೆಟ್, ಈ ಫುಲ್ ಸೆಟ್ ಡೀಟೇಲ್ ಕ್ಲಾಸ್ ಇರುತ್ತೆ.
ಅದಾದ್ಮೇಲೆ ನಿಮ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಬರುತ್ತೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಏನ್ ನಮ್ಮ ಆಕಾರ ಬರುತ್ತೆ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಈಸಿಯಾಗಿ ಮಾಡಬೇಕು. ಸೊ ಆ ಐಡಿಯಾ ನಿಮಗೆ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಪ್ರಿನ್ಸೆಸ್ ಕಟ್ ಬ್ಲೌಸ್ಗಾಗ್ಲಿ ಯಾವುದೇ ಬ್ಲೌಸ್ಗಾಗ್ಲಿ ಕಫ್ ಯಾವ ರೀತಿ ಇರಬೇಕು ಅನ್ನೋ ಡೀಟೇಲ್ ಜೊತೆಗೆ ಕಟ್ಟಿಂಗ್ ಅಲ್ಲಿ ಏನೇನ್ ಚೇಂಜಸ್ ಇರುತ್ತೆ, ಏನೇನೆಲ್ಲ ಚೇಂಜ್ ಮಾಡ್ಕೊಬೇಕು, ಸ್ಟಿಚಿಂಗ್ ಹೇಗ್ ಮಾಡ್ಬೇಕು ಆ ಡೀಟೇಲ್ ಫುಲ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಕಟೋರಿ ಬ್ಲೌಸ್ ಬರುತ್ತೆ. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನಾನು ಹೇಳ್ಕೊಡುವಂತಹ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಕಟೋರಿ ಬ್ಲೌಸ್ ನ ಮಾಡ್ಬೋದು. ಇದಂತೂ ತುಂಬಾನೇ ಜನ ಕೇಳ್ತಾರೆ, ಮತ್ತೆ ಇದು ತುಂಬಾ ನೀವು ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಒಂದು ಅಂಬ್ರಲಾ ಗೌನ್ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಹೇಗೆ ಕಟ್ಟಿಂಗ್, ಹೇಗೆ ಸ್ಟಿಚಿಂಗ್ ಮಾಡೋದು, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಸಣ್ಣ ಮಗುವಿಂದ ದೊಡ್ಡವರವರೆಗೂ ನೀವು ಅಂಬ್ರಲಾ ಗೌನ್ ನ ಮಾಡ್ಬೋದು. ಆ ಮೆಥಡ್ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಫ್ರಿಲ್ ಗೌನ್, ಈಗೆಲ್ಲ ಟ್ರೆಂಡಿ ಆಗಿರುವಂತಹ ಟ್ರೆಡಿಷನಲ್ ಫ್ರಿಲ್ ಫ್ರಾಕ್, ಫ್ರಂಟ್ ಅಲ್ಲಿ ಒಂದು ಡಿಸೈನ್ ಇಟ್ಟು ಪಫ್ ಸ್ಲೀವ್ ಇಟ್ಟು ಹೇಗೆ ಫ್ರಿಲ್ ಗೌನ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳಿಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ? ಮಾರ್ಚ್ 23ನೇ ತಾರೀಕಿಂದ ಶುರುವಾಗುತ್ತೆ. ಓಕೆನಾ? ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತರು ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಈಗ ನಾವು ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇಲ್ಲಿ ನಮ್ಮ ಟಾಪಿಕ್ ಅಲ್ಲಿ ಏನಿದೆ, ನಾವು ಬ್ಲೌಸ್ಗೆ ಕಟ್ಟಿಂಗ್ ಮಾಡುವಾಗ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಲೆಕ್ಕ ತಗೊಳ್ಬೇಕಾ ಅಥವಾ ಮಿಡಲ್ ಚೆಸ್ಟ್ ಅಥವಾ ಫುಲ್ ಬಸ್ ರೌಂಡ್ ಲೆಕ್ಕ ತಗೊಳ್ಬೇಕಾ ಅಂತ ಅಂದ್ರೆ, ಈಗ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡುವಾಗ ಸೊ 4ನೇ ಒಂದು ಭಾಗ ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಚೆಸ್ಟ್ ಮೆಷರ್ಮೆಂಟ್ ಅಂತ ಬಂದಾಗ ಇದು ಬಂದು ಅಪ್ಪರ್ ಚೆಸ್ಟ್ ಬರುತ್ತೆ, ಇದು ಬಂದು ಫುಲ್ ಬಸ್ಟ್ ಬರುತ್ತೆ. ಸೊ ಈ ಮೆಷರ್ಮೆಂಟ್ ತಗೊಳ್ಬೇಕಾ, ಈ ಮೆಷರ್ಮೆಂಟ್ ತಗೊಳ್ಬೇಕಾ ಅನ್ನೋದು ನಿಮ್ಗೆ ಏನು ಕೆಲವರಿಗೆ ತುಂಬಾ ಡೌಟ್ ಇದೆ. ಮತ್ತೆ ಏನ್ ಈ ಫ್ರಂಟಲ್ ರಿಂಕಲ್ ಬರುತ್ತೆ, ಮತ್ತೆ ಈ ಲೂಸ್ ಹಿಂಗೆ ಎತ್ಕೊಳಕ್ಕಾಗತ್ತೆ. ಸೊ ಅದಕ್ಕೆಲ್ಲ ನಾವು ಮಾಡುವ ಇದು ಒಂದೇ ತಪ್ಪಿನಿಂದ ಆಗುವಂಥದ್ದು. ಸೊ ಅದನ್ನ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಓಕೆನಾ? ಸೊ ಫಸ್ಟ್ ನಿಮ್ಗೆ ಅಪ್ಪರ್ ಚೆಸ್ಟ್, ಸೊ ಅದಾದ್ಮೇಲೆ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್. ಓಕೆನಾ? ಸೊ ಇದು 2 ಮೆಷರ್ಮೆಂಟ್ ಹೇಳ್ಬಿಡ್ತೀನಿ. ಸೊ ಅಪ್ಪರ್ ಚೆಸ್ಟ್ ಅಂತ ಬಂದಾಗ, ಸೊ ಏನ್ ನಮ್ಮ ಕಂಕುಳಿದೆ, ಈ ಕಂಕುಳು ಎಂಡ್ ಆಗುತ್ತಲ್ಲ, ಇಲ್ಲಿಯ ಸುತ್ತಳತೆನ ನಾವು ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ. ಸೊ ಯಾವ ರೀತಿ ಮೆಷರ್ಮೆಂಟ್ ತಗೊಳ್ಳೋದು ನೋಡಿ, ಫುಲ್ಲು ಮೇಲೆ ಬರಬೇಕು ಟೇಪು. ಸೊ ಮೇಲೆ ಬಂದಾಗ ಸೊ ಇಲ್ಲಿ ಎಷ್ಟು ಬರುತ್ತೆ, ಸೊ ನಾವು ಎಷ್ಟು ಟೈಟ್ ಆಗಿ ಹಾಕೊಳ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಬಂದಾಗ ನೋಡಿ, ನಂದು 38 ಬರ್ತಾ ಇದೆ. ಸೊ ಇದು ಬಂದು ಅಪ್ಪರ್ ಚೆಸ್ಟ್. ಓಕೆನಾ? ಅದಾದ್ಮೇಲೆ 38 ಅಂತ ಬರೆದ್ಬಿಡ್ತೀನಿ. ಸೊ ಇದು ನಮ್ಮ ಮೇಲ್ಭಾಗದ ಎದೆಯ ಸುತ್ತಳತೆನೆ ಮೆಷರ್ಮೆಂಟ್. ಓಕೆನಾ? ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಅಂದ್ರೆ ಈ ರೀತಿ ನಮ್ಮ ಏನು ಕಫ್ಸ್ ಇದೆ ಆ ಕಫ್ಸ್ ಸೇರಿಸಿ ನಾವು ಸುತ್ತಳತೆ ತಗೊಳ್ಬೇಕು. ಓಕೆನಾ? ಸೊ ನಂದು ಎಷ್ಟು ಬರ್ತಾ ಇದೆ? 39.5 ಬರ್ತಾ ಇದೆ. ಓಕೆನಾ? 39.5 ಇಂಚು ಅಂದ್ರೆ ಈ ಅಪ್ಪರ್ ಚೆಸ್ಟ್ ಏನಿದೆ ಅದಕ್ಕಿನ್ನ 1.5 ಇಂಚು ಎಕ್ಸ್ಟ್ರಾ ಬರುತ್ತೆ ಅಂತ. 38 ಅಪ್ಪರ್ ಚೆಸ್ಟ್ ಆದ್ರೆ 39.5 ನನ್ನ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಆಗಿರುತ್ತೆ. ಈಗ ನಾವು ಒಂದು ಲೈನಿಂಗ್ ಮೇಲೆ ಮಾರ್ಕ್ ಹಾಕೊಳ್ತೀವಿ ಅಂತ ಅಂದಾಗ ನೋಡಿ, ಇದು ಲೈನಿಂಗ್ ಅನ್ಕೊಳ್ಳಿ, ಫೋಲ್ಡೆಡ್ ಅಲ್ಲಿ ನಾನು ಹಾಕಿದೀನಿ. ಓಕೆನಾ? ಸೊ ಬ್ಯಾಕ್ ಪಾರ್ಟ್ ಅಂತ ಅನ್ಕೊಳ್ಳಿ, ಫೋಲ್ಡೆಡ್ ಅಲ್ಲಿ ಲೈನಿಂಗ್ ಇದೆ. ಸೊ ಇಲ್ಲಿಂದ ನಾವು ನೆಕ್ ವಿಡ್ತ್ ಇಡ್ತೀವಿ, ಅದಾದ್ಮೇಲೆ ಇಲ್ಲಿಂದ ಶೋಲ್ಡರ್ ಇಡ್ತೀವಿ. ಸೊ ಈಗ ನೆಕ್ ವಿಡ್ತ್ ಒಂದು ನಾನು ಹಾಗೆ ಆವರೇಜ್ ಆಗಿ ಹೇಳ್ತಾ ಇದ್ದೀನಿ. ಸೊ 1-2 ಇಂಚು ಅಥವಾ 2.25 ಇಂಚಿಗೆ ಮಾರ್ಕ್ ಮಾಡಿದೆ ಅನ್ಕೊಳ್ಳಿ, ಇಲ್ಲಿಂದ ಒಂದು 5 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡಿದೀನಿ. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಇದು ಬಂದು ನೆಕ್ ಶೇಪ್. ಸೊ ಇದು ಆರ್ಮೋಲ್ ಲೆಂತ್ ಲೈನ್ ಆಗುತ್ತೆ. ಒಂದು ಆರ್ಮೋಲ್ ಇಡ್ತೀವಿ. ಆರ್ಮೋಲ್ ಲೈನ್ ಎಲ್ಲಿ ಬರ್ಬೇಕು ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗ್ಬೇಕು ಅಂದ್ರೆ ಇದನ್ನ ಹಾಕ್ದಿರಾನೇ ಹೇಳ್ಕೊಡ್ತೀನಿ. ನೆಕ್ಗೆ ನಮ್ಗೆ ನೆಕ್ ಲೆಂತ್ ಎಲ್ಲಿಗೆ ಬೇಕು ನಾವು ಅಲ್ಲಿಗೆ ಮಾರ್ಕ್ ಹಾಕೊಳ್ತೀವಿ. ಈಗ ಆರ್ಮೋಲ್ ಲೈನ್ ಬರ್ಬೇಕು. ಆರ್ಮೋಲ್ ಲೈನ್ ಎಲ್ಲಿಗೆ ಬರ್ಬೇಕು? ನಮ್ಮ ಏನ್ ಅಪ್ಪರ್ ಚೆಸ್ಟ್. ಸೊ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಏನ್ ಈ ಕಂಕಳಿದೆ, ಈ ಕಂಕಳ ಸುತ್ತಳತೆ ಹತ್ರ ಬರುವಂತ ಈ ಕಂಕಳಿಂದ ಟಚ್ ಆಗಿ ಬರುವಂತದ್ದೇ ನಮ್ಮ ಅಪ್ಪರ್ ಚೆಸ್ಟ್ ರೌಂಡ್ ಆಗಿರುತ್ತೆ. ಸೊ ಈ ಅಪ್ಪರ್ ಚೆಸ್ಟ್ ರೌಂಡ್ ಮೆಷರ್ಮೆಂಟ್ ನ ನಾವು ಎಲ್ಲದಕ್ಕೂ ಕನ್ಸಿಡರ್ ಮಾಡಬೇಕು. ಸೊ ಯಾವ ರೀತಿ, ಏನಕ್ಕೆ? ಸೊ ನೋಡಿ, ಇಲ್ಲಿ ಈ ಅಪ್ಪರ್ ಚೆಸ್ಟ್ ಬರುತ್ತಲ್ಲ, ಈ ಕಂಕ್ಳು ಮತ್ತೆ ಈ ಅಪ್ಪರ್ ಚೆಸ್ಟ್ ಎರಡು ಒಟ್ಟು ಗೂಡಿದೆ. ಓಕೆನಾ? ಈ ಕಂಕ್ಳಿಂದ ನಮ್ಮ ಕಫ್ ರೌಂಡ್ ಏನಿದೆ ಇಲ್ಲಿಗೆ ಬಹಳನೇ ಗ್ಯಾಪ್ ಇದೆ. ಸೊ ಫಸ್ಟ್ ನಾವು ಅಪ್ಪರ್ ಚೆಸ್ಟ್ ರೌಂಡ್ ನ ಮಾರ್ಕ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು? ನಮ್ಮ ಆರ್ಮೋಲ್ ಲೆಂತ್ ಎಲ್ಲಿ ಬರುತ್ತೆ ಅಲ್ಲಿ ನಮ್ಮ ಅಪ್ಪರ್ ಚೆಸ್ಟ್ ರೌಂಡ್ ನ ಮಾರ್ಕ್ ಹಾಕೊಳ್ಬೇಕು. ಆರ್ಮೋಲ್ ಲೆಂತ್ ಎಲ್ಲಿ ಬರುತ್ತೆ? ಸೊ ಇಲ್ಲಿಂದ ಈ ರೀತಿ ನಾವು ಸುತ್ತಳತೆ ತಗೊಳ್ಳೋದು. ಸೊ ಲೆಂತ್ ಅಂತ ಬಂದಾಗ ನೋಡಿ, ನಮ್ಮ ಸುತ್ತಳತೆ ಏನಿದೆ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ
ಯಾವ ರೀತಿ ನಾವು ಆರ್ಮೋಲ್ ಲೆಂತ್ ಇಟ್ಕೊಳ್ಬೇಕು, ನಾವು ಶೋಲ್ಡರ್ ಎಷ್ಟು ಇಡ್ತೀವಿ, 5 ಇಂಚು ಶೋಲ್ಡರ್ ಇಟ್ಟಿದೀವಿ ಅಂದ್ರೆ ಅದಕ್ಕೆ 1/2 ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಇಟ್ಕೊಳ್ಬೇಕು. ಓಕೆನಾ. ಈಗ ಸಪೋಸ್ ನಾನು 5 ಇಂಚು ನಾನು ಇಲ್ಲಿ ಶೋಲ್ಡರ್ ಇಟ್ಟಿದ್ದೀನಿ ಅಂತ ಅಂದ್ರೆ 5.5 ಇಂಚ್ಗೆ ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕಿ ಈ ರೀತಿ ಹಾಕಿ ಒಂದು ನಾನು ಇಲ್ಲಿ ಶೇಪ್ ಕೊಟ್ಟಿದ್ದೀನಿ. ಶೋಲ್ಡರ್ ಯಾವಾಗ ಹೆಂಗಿಡೋದು, ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೀಪ್ ನೆಕ್ ಬ್ಲೌಸಿಗೆಲ್ಲ ಶೋಲ್ಡರ್ ಕಡಿಮೆ ಬರುತ್ತೆ, ಡೀಪ್ ಇಲ್ಲ ಅನ್ನೋ ಬ್ಲೌಸಿಗೆಲ್ಲ ಶೋಲ್ಡರ್ ಜಾಸ್ತಿ ಇಡಬೇಕಾಗುತ್ತೆ. ಡೀಪ್ ನೆಕ್ ಬ್ಲೌಸಿಗೆ ನಾವು ಶೋಲ್ಡರ್ ಕಡಿಮೆ ಇಟ್ಟಾಗ ಮಾತ್ರ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ. ಸೊ ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಜಾಸ್ತಿ ಇಟ್ರೆ ಹಿಂದೆಗಡೆ ಫುಲ್ ಬ್ರಾಡ್ ಇರುತ್ತೆ, ಅಂತದ್ರಲ್ಲಿ ನಾವು ಶೋಲ್ಡರ್ನು ಜಾಸ್ತಿ ಇಟ್ರೆ ಇದು ಜಾರ್ಕೊಂಡು ಬಿದ್ದೋಗುತ್ತೆ, ಕೂತ್ಕೊಳ್ಳಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ನೆಕ್ ಬಿಡ್ತು ಶೋಲ್ಡರ್ ಕಡಿಮೆ ಇಟ್ಟಾಗ ಇದು ಫುಲ್ ಈ ರೀತಿ ಟೈಟ್ ಆಗಿ ನಮ್ಮ ಮೈಗೆ ಕೂರುತ್ತೆ, ಬ್ಯಾಕ್ ಅಲ್ಲಿ ಎಷ್ಟೇ ಬ್ರಾಡ್ ಇದ್ರು. ಓಕೆನಾ. ಈ ಆರ್ಮೋಲ್ ಲೆಂತ್ ಲೈನ್ ಏನಿದೆ, ಸೊ ಇಲ್ಲಿ ನಮ್ಮ ಅಪ್ಪರ್ ಚೆಸ್ಟ್ ನ ಮಾರ್ಕ್ ಹಾಕೊಳ್ಬೇಕು. ಯಾವ ರೀತಿ, ಸೊ ಇವಾಗ ನೋಡಿ ಇದು ಲೈನ್, ಇದು ನಮ್ಮ ಆರ್ಮೋಲ್ ಲೈನ್. ಇಲ್ಲಿಂದ ನಾವು ಟೇಪ್ ಇಟ್ಕೊಂಡು, ಸೊ ನಿಮ್ದು ಎಷ್ಟು ಅಪ್ಪರ್ ಚೆಸ್ಟ್ ಬಂದಿರುತ್ತೆ ಸೊ ಅಷ್ಟಕ್ಕೆ, ಸಪೋಸ್ ಇವಾಗ 32 ಇಂಚು ಅಪ್ಪರ್ ಚೆಸ್ಟ್ ಅಂದ್ಕೊಳ್ಳಿ, 4ರಿಂದ ಡಿವೈಡೆಡ್ ಬೈ ಮಾಡಿ, ಇದು ಅಪ್ಪರ್ ಚೆಸ್ಟ್. ಓಕೆನಾ. 32 ಇಂಚ್ ಅಪ್ಪರ್ ಚೆಸ್ಟ್ ಬಂತು ಅಂದಾಗ ಅದನ್ನ 4ರಿಂದ ಭಾಗಿಸ್ಬೇಕು. ಸೊ 8 ಇಂಚ್ ಬರುತ್ತೆ, 8 ಇಂಚಿನ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಓಕೆನಾ. ಸೊ ಅದನ್ನೇ ಈಗ ನಾನು 39ವರೆ ನನ್ನ ಕಫ್ ರೌಂಡ್ ಬಂತು. ಸೊ ಕೆಲವರು ಚೆಸ್ಟ್ ಮೆಷರ್ಮೆಂಟ್ ಅಂದಾಗ ಬಿಗಿನರ್ಸ್, ಕೆಲವ್ರಿಗೆ ನೀಟಾಗಿ ಟೈಲರಿಂಗ್ ಗೊತ್ತಿಲ್ದಿರೋರೆಲ್ಲ ಫಸ್ಟ್ ಅಂತ ಏನಂತ ಅನ್ಕೊಳ್ತಾರೆ ಅಂದ್ರೆ, ಚೆಸ್ಟ್ ಅಂತ ಬಂದಾಗ ನಮ್ ಕಫ್ ಏನಿದೆ ಅದರ ಸುತ್ತಳತೆ ಅಂತ ಅನ್ಕೊಳ್ತೀರಾ. ಖಂಡಿತ ಅದರ ಸುತ್ತಳತೆ ಅಲ್ಲ. ಚೆಸ್ಟ್ ಅಂತ ಬಂದಾಗ ನಮ್ಮ ಕಂಕುಳಿನ ಕೆಳಗಡೆ ಬರುತ್ತಲ್ಲ, ಕಂಕುಳಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಕಂಕುಳು ಏನಿದೆ ಅಲ್ಲಿ ಸುತ್ತಳತೆ ಏನ್ ಬರುತ್ತೆ ಅದು ಬಂದು ಅಪ್ಪರ್ ಚೆಸ್ಟ್. ನಮ್ಮ ಕಫ್ ಏನ್ ಬರುತ್ತೆ ಅದರ ಸುತ್ತಳತೆ ಎಲ್ಲಿ ಬರುತ್ತೆ ಅದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್. ಈ ಏನ್ ಸುತ್ತಳತೆ ಕಫ್ ಸುತ್ತಳತೆ ಇದೆ ಇದನ್ನ ಲೆಕ್ಕಕ್ಕೆ ತಗೊಬಾರ್ದು, ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಅದನ್ನ ಲೆಕ್ಕ ತಗೊಬೇಕು. ಸೊ ಅದನ್ನ ಲೆಕ್ಕ ತಗೊಂಡು ನಾವು ಮಾರ್ಕ್ ಹಾಕಿದಾಗ ನಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸಪೋಸ್ ಮಿಡಲ್ ಚೆಸ್ಟ್, ಸೊ ನಮ್ಮ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅದನ್ನ ಮಾರ್ಕ್ ಹಾಕ್ಬೇಕು. ಸಪೋಸ್ ಇವಾಗ 9.5 ಇಂಚು ಮಿಡಲ್ ಚೆಸ್ಟ್ ರೌಂಡ್ ಅಂತ ಅಂದಾಗ ಇಲ್ಲಿಗೆ ಒಂದು ಬರುತ್ತೆ ಅಂತ ಆವರೇಜ್ ಅಲ್ಲಿ ಅನ್ಕೊಳ್ಳಿ. ಸೊ ಇಲ್ಲಿಂದ ನಾನು ಲೈನ್ ಹಾಕೊಳ್ಬೇಕು. ಸೊ ಇಲ್ಲಿ ನನ್ನ ಮಿಡಲ್ ಚೆಸ್ಟ್ ರೌಂಡ್ ಎಷ್ಟು ಬಂದಿದೆ, ಇವಾಗ ನಾನು 32 ಇಂಚು ನಿಮಗೆ ತೋರಿಸ್ತಾ ಇರೋದು. 32 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಬರುತ್ತೆ. 32 ಇಂಚು ಇರೋರಿಗೆ 34 ಇಂಚು ಫುಲ್ ಬಸ್ಟ್ ಮೆಷರ್ಮೆಂಟ್ಸ್ ಇರ್ಬೋದು, ಅಥವಾ 31 ಇರ್ಬೋದು, ಅಥವಾ ಇಲ್ಲಿ ಎಷ್ಟಿರುತ್ತೆ ಇಲ್ಲೂ ಸೇಮ್ ಅಷ್ಟೇ ಇರ್ಬೋದು. ಬಟ್ ನಿಮ್ಮ ಬ್ಲೌಸ್ ಅಲ್ಲಿ ಹೆಂಗಿರ್ಲಿ, ಮೇಲ್ಗಡೆ ಕೆಳಗಡೆ ಎರಡು ಸಮ ಇದೆಯಾ ಸೇಮ್ ಹಾಕಿ, ಮೇಲ್ಗಡೆ ಬೇರೆ ಕೆಳಗಡೆ ಬೇರೆ ಬರುತ್ತಾ ಖಂಡಿತ ಹಾಗೆ ಹಾಕಿ. ಇವಾಗ ನಂದು 38 ಇಂಚು ಅಪ್ಪರ್ ಚೆಸ್ಟ್ ಬಂತು, 39ವರೆ ಕಫ್ ರೌಂಡ್ ಹತ್ರ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಬಂತು. ಸೊ ಈಗ ಎಷ್ಟು ಬಂದಿದೆ, ಈಗ 32 ಇಂಚ್ ಇರೋರಿಗೆ ಇಲ್ಲಿ 34 ಬರುತ್ತೆ ಅನ್ಕೊಳ್ಳಿ, 4ರಿಂದ ಡಿವೈಡೆಡ್ ಬೈ ಮಾಡಿ 8.5 ಬರುತ್ತೆ. ಸೊ ಆ 8.5ನ ನಾವು ಇಲ್ಲಿ ಹಾಕೊಳ್ಬೇಕು. ಇದಕ್ಕಿಂತ ಒಂದು 1/2 ಇಂಚು ಈ ಕಡೆ ಎಕ್ಸ್ಟ್ರಾ ಬರುತ್ತೆ. ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿಂದ ಸುಮಾರಷ್ಟು ನಾನು ಬ್ಲೌಸ್ ಕಟಿಂಗ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನಿಮ್ಗೆ ಅದ್ರ ಕ್ಲಿಯರ್ ಆಗಿ ಕಟಿಂಗ್ ಮಾಡಿದ್ದೀನಿ. ಸೊ ಇದಾದ್ಮೇಲೆ ಇಲ್ಲಿಂದ ನಮ್ದು ಏನು ಫ್ರಂಟ್ ಪಟ್ಟಿ ಬರುತ್ತೆ ಆ ಫ್ರಂಟ್ ಪಟ್ಟಿನ ಆ ಫ್ರಂಟ್ ಪಟ್ಟಿಗೆ ನಮ್ಮ ವೇಸ್ಟ್ ಸೊಂಟದ ಸುತ್ತಳತನ ಇಟ್ಟು ಮಾರ್ಕ್ ಮಾಡಿ ಕಟಿಂಗ್ ಮಾಡಬೇಕು. ಸೊ ನಂದು ಎಷ್ಟೊಂದು ಬ್ಲೌಸ್ ಕಟಿಂಗ್ ಇದೆ ನಾನು ನೋಡಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಏನಕ್ಕೆ ಪ್ರಾಬ್ಲಮ್ ಬರುತ್ತೆ, ರಿಂಕಲ್ ಏನಕ್ಕೆ ಬರುತ್ತೆ, ಈ ತರ ಎತ್ಕೊಳ್ಳೋದು ಏನಕ್ಕೆ, ಸೊ ಅದ್ರ ಬಗ್ಗೆ ನಾವು ಕಂಟಿನ್ಯೂ ಮಾಡೋಣ. ಸಪೋಸ್ ಕೆಲವ್ರು ಏನ್ ಅನ್ಕೊಳ್ತಾರೆ, ಈ ಚೆಸ್ಟ್ ಮೆಷರ್ಮೆಂಟ್ ಇದೆಯಲ್ಲ ಇದೇ ಮೆಷರ್ಮೆಂಟ್ ಚೆಸ್ಟ್ ಮೆಷರ್ಮೆಂಟ್ ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ಏನಿದೆ ಈ ಅಳತೆ ತಗೊಳ್ಳೋದೇ ಇಲ್ಲ, ಡೈರೆಕ್ಟ್ ಇಲ್ಲಿಂದ ತಗೊಂಡು ಅದನ್ನ ಡಿವೈಡೆಡ್ ಬೈ ಮಾಡಿ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಇದು 32 ಬಂತು, ಇದು 34 ಬಂತು. ಸೊ ಈ ಚೆಸ್ಟ್ ಮೆಷರ್ಮೆಂಟ್ ಅಂತ ಹೇಳ್ಬಿಟ್ಟು ಇದನ್ನ ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿ ಇಡ್ತಾರೆ, 8 ಬರೋ ಜಾಗದಲ್ಲಿ 8.5 ಅಥವಾ 9 ಬರುತ್ತೆ. ಅವಾಗ ಏನಾಗುತ್ತೆ ಇಲ್ಲಿ 1 ಇಂಚು ಅಥವಾ 1/2 ಇಂಚ್ ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಈ 1/2 ಇಂಚು 1 ಇಂಚು ಡಿಫ್ರೆಂಟ್ ಏನ್ ಬರುತ್ತೆ ಜಾಸ್ತಿ ಆಗುತ್ತೆ ಮೆಷರ್ಮೆಂಟ್. ಆ ಮೆಷರ್ಮೆಂಟ್ ಏನಾಗುತ್ತೆ ಇಲ್ಲಿ ಈ ರೀತಿ ಎತ್ಕೊಳ್ಳುತ್ತೆ ಒಂದು, ಮತ್ತೆ ಇಲ್ಲಿ ಕಂಕ್ಲ ಹತ್ರ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ, ಲೂಸ್ ಆಗುತ್ತೆ. ಸೆಕೆಂಡ್ ಒಂತದ್ದು, ಅದಾದ್ಮೇಲೆ ಶೋಲ್ಡರ್ ಡ್ರಾಪ್ ಆಗಕ್ಕೆ ಮೇನ್ ರೀಸನ್ ಇದು, ಇವು 3 ಇದೆ. ಸೊ ಹಾಗಾಗಿ ಅಪ್ಪರ್ ಚೆಸ್ಟ್ ಏನ್ ಬರುತ್ತೆ ನೀವು ಇದೇ ಲೈನ್ ಅಲ್ಲಿ ಹಾಕೊಳ್ಬೇಕು, ಮಿಡಲ್ ಚೆಸ್ಟ್ ಏನ್ ಬರುತ್ತೆ ನೀವು ಇದೇ ಲೈನ್ ಅಲ್ಲಿ ಹಾಕೊಬೇಕು, ಸೊಂಟದ ಸುತ್ತಳತೆ ಏನ್ ಬರುತ್ತೆ 2 ಲೈನ್ ಅಲ್ಲೂ ಅಪ್ಲೈ ಆಗುತ್ತೆ. ಸೊ ನಾನು ಬ್ಲೌಸ್ ಕಟಿಂಗ್ ಓಪನ್ ಮಾಡಿ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇನ್ನು ಏನಾದ್ರೂ ಈ ಅಪ್ಪರ್ ಚೆಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಆನ್ಲೈನ್ ಕ್ಲಾಸ್ಗೆ ಯಾರೆಲ್ಲ ಸೇರ್ಕೊಳ್ತೀರಾ ಸ್ಕ್ರೀನ್ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 23ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ. ಸೊ ಕ್ಲಿಯರ್ ಆಗಿ ಹೇಳಿದೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನೀವು ಸೇರ್ಕೊಂಡಿಲ್ಲ ಅಂದ್ರೆ ಬೇರೆಯವರಾದ್ರೂ ಸೇರ್ಕೊಳ್ತಾರೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಅದರಲ್ಲಿ ತುಂಬಾನೇ ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ.
ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.